ಯು ಪ್ಲಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ಜ್ಯೋತಿಷ್ಯ ಮಾರ್ಗದರ್ಶಿಗೆ ಸ್ವಾಗತ. ನಾನು ರಾಜೇಶ್ವರಿ ಬೆಳಾಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಗಿಲ್ ಪಶು ಆಹಾರ. ಇವತ್ತಿನ ಸಂಚಿಕೆಯಲ್ಲಿ ಸಂತಾನದ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಮ್ಮ ಜೊತೆಗೆ ಇದ್ದಾರೆ ಜ್ಯೋತಿಷ್ಯರು ಡಾಕ್ಟರ್ ಯತೀಶ್ ಬುದ್ವಾಳ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರಿ, ಸಂತಾನ ವಿಷಯದ ಬಗ್ಗೆ ಸಾಕಷ್ಟು ಜನರಿಗೆ ಈ ಒಂದು ಸಮಸ್ಯೆ ಇರುತ್ತೆ, ಇದರ ಬಗ್ಗೆ ತಿಳಿಸ್ಕೊಡ್ಬೋದಾ? ಈಗ ಇಂದಿನ ಕಾಲದಲ್ಲಿ ಈಗ ಹೆಚ್ಚಿನ ಜ್ಯೋತಿಷಿಗಳಿಗೆ ಗೊತ್ತುಂಟು, ಅನೇಕ ವ್ಯಕ್ತಿಗಳು ಈ ಉದ್ದೇಶದಲ್ಲೇ ಬರ್ತಾರೆ. ಅಂದರೆ ಸಂತಾನ ಸಂಬಂಧವಾದಂತಹ ಸಮಸ್ಯೆಗಳು. ಮದುವೆ ಆದ ಸಂದರ್ಭದಲ್ಲಿ ಸ್ವಲ್ಪ ವರ್ಷಗಳ ಕಾಲ ಸಂತಾನ ಈಗ ಬೇಕಾಗಿಲ್ಲ ಎನ್ನುವಂತಹ ನಿರ್ಧಾರವನ್ನು ಮಾಡಿಕೊಂಡು ಅದರ ನಂತರ ಯಾವಾಗ ಸಂತಾನ ವಿಷಯವನ್ನು ಕುರಿತು ಆಲೋಚನೆ ಮಾಡ್ತಾರೋ ಆ ಸಂದರ್ಭದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಅನುಭವಿಸಿ ಸಂತಾನ ಆಗುವುದೇ ಇಲ್ಲ ಎನ್ನುವಂತಹ ಒಂದು ಪರಿಸ್ಥಿತಿ ತುಂಬ ಜನಗಳಿಗೆ ಇಂದಿನ ಕಾಲದಲ್ಲಿ ಬರ್ತಾ ಉಂಟು. ಈಗ ನಮ್ಮ ಜ್ಯೋತಿಷ್ಯದಲ್ಲಿ ಒಂದು ಜಾತಕವನ್ನು ನೋಡಿಕೊಂಡು ವಿವಿಧ ಭಾವಗಳು ಇದೆ ಅಂತ ಹೇಳಿದ್ದೆ ನಾನು ನಿಮಗೆ. 12 ಭಾವಗಳು, ಅದೇ ರೀತಿ ನವಗ್ರಹಗಳಿಗಿರುವಂತಹ ಕಾರಕತ್ವಗಳು. ಇದರಲ್ಲಿ ಈ 12 ಭಾವಗಳಲ್ಲಿ ಪಂಚಮ ಭಾವವನ್ನು ನಾವು ಸಂತಾನ ಭಾವ ಅಂತ ಹೇಳ್ತೇವೆ. ನವಗ್ರಹಗಳಲ್ಲಿ ಗುರುಗ್ರಹವನ್ನು ನಾವು ಸಂತಾನ ಕಾರಕ ಅಂತ ಹೇಳ್ತೇವೆ. ಅದಲ್ಲದೆ ಈಗ ನವಮ ಭಾವ ಅಂತ ಉಂಟು, ಅದನ್ನು ನಾವು ಅನುಭವ ಸಂತಾನ ಸ್ಥಾನ. ಪಂಚಮ ಭಾವವನ್ನು ಸಂತಾನ ಸ್ಥಾನವಾಗಿ ನಾವು ಪರಿಗಣಿಸ್ತೇವೆ, ನವಮ ಭಾವವನ್ನು ಅನುಭವ ಸಂತಾನ ಸ್ಥಾನವಾಗಿ ನಾವು ಪರಿಗಣಿಸ್ತೇವೆ. ಇವುಗಳಲ್ಲದೆ ಪಂಚಮದಲ್ಲಿ ಇರುವಂತಹ ಯಾವ ಗ್ರಹಗಳುಂಟು, ಅದೇ ರೀತಿಯಲ್ಲಿ ಪಂಚಮಾಧಿಪತಿಯಾದಂತಹ ಯಾವ ಗ್ರಹ ಉಂಟು, ಅಂದರೆ ಸಂತಾನ ಭಾವಾಧಿಪತಿಯಾದ ಯಾವ ಗ್ರಹ ಉಂಟು, ಆ ಗ್ರಹದ ಸ್ಥಿತಿ, ಅದು ಸುಸ್ಥಿತಿಯೋ ದುಸ್ಥಿತಿಯೋ ಮೊದಲಾದ ಅನೇಕ ವಿಷಯಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಸಂತಾನ ಭಾವವನ್ನು ಕುರಿತು ನಾವು ನಿಶ್ಚಯ ಮಾಡ್ತೇವೆ. ಈಗ ಎಲ್ಲ ಕಡೆಗಳಲ್ಲಿ ಹೇಗೆ ಅಂತ ಹೇಳಿದರೆ, ಮೇಳಾಮೇಳಿ ಅಂದರೆ ವಿವಾಹ ಘಟನೆ, ಗಂಡು ಮತ್ತು ಹೆಣ್ಣಿನ ಜಾತಕದ ಹೊಂದಾಣಿಕೆ ನೋಡುವಂತಹ ಕ್ರಮ ಉಂಟು. ಯಾವಾಗ ಈ ಜಾತಕಗಳನ್ನು ಮೇಳಾಮೇಳಿ ವಿವಾಹ ಘಟನೆ ಅಂತ ನಾವು ಮಾಡ್ತೇವೆಯೋ ಆ ಸಂದರ್ಭದಲ್ಲಿಯೇ ಕೇವಲ ಹುಡುಗ ಮತ್ತು ಹುಡುಗಿ ಇವರಿಬ್ಬರ ಹೊಂದಾಣಿಕೆ ವಿಷಯ ಮಾತ್ರವಲ್ಲ, ನಾವು ಆಗ ಅಲ್ಲಿ ಸಂತಾನ ಸಂಬಂಧವಾದ ವಿಷಯಗಳನ್ನು ಕೂಡ ನಾವು ಪರಿಗಣಿಸ್ತೇವೆ. ಯಾಕೆ ಅಂತ ಹೇಳಿದರೆ, ಈ ವಿವಾಹದ ಒಂದು ಮೂಲತಃ ಉದ್ದೇಶ ಎನ್ನುವಂಥದ್ದು ಸಂತಾನೋತ್ಪತ್ತಿ, ಅದರ ಮೂಲಕ ಕುಟುಂಬದ ಬೆಳವಣಿಗೆ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಇರುವಾಗ ಈ ಸಂತಾನ ಭಾವವನ್ನು ನಾವು ಬಹಳ ಪ್ರಾಧಾನ್ಯತೆಯಿಂದ ವಿವಾಹ ಘಟನೆಯಲ್ಲಿ ತೆಗೆದುಕೊಳ್ಳಬೇಕಾಗ್ತದೆ. ಈಗ ವಿವಾಹ ಘಟನೆ ಮಾಡುವಾಗ ಸಂತಾನ ಭಾವಕ್ಕೆ ದೋಷಗಳು ಇದ್ದರೆ ನಾವು ಮೊದಲೇ ಅವರಿಗೆ ಹೇಳಬೇಕಾಗ್ತದೆ. ಏನಂತ ಹೇಳಿದರೆ, ಈ ರೀತಿಯಲ್ಲಿ ಸಂತಾನ ಭಾವ ಪುರುಷ ಜಾತಕದಲ್ಲಿ ಅಥವಾ ಸ್ತ್ರೀ ಜಾತಕದಲ್ಲಿ ಸಂತಾನ ಭಾವಕ್ಕೆ ದೋಷಗಳುಂಟು, ಆದ ಕಾರಣ ಸಂತಾನ ಸಂಬಂಧವಾದ ಪ್ರಾಯಶ್ಚಿತ್ತಗಳು ಈ ಜಾತಕಕ್ಕೆ ಬೇಕಾಗ್ತದೆ, ಅಥವಾ ಶೀಘ್ರ ಸಂತಾನವೇ ಈ ಜಾತಕಗಳಿಗೆ ಅನುಕೂಲಕರವಾದಂಥ ವಾತಾವರಣ ಆಗಿರ್ತದೆ ಅಂತ ಹೇಳಿ. ಯಾಕಂತ ಹೇಳಿದರೆ, ಶೀಘ್ರ ಸಂತಾನವಾದಾಗ ಮಾತ್ರ ಆ ಜಾತಕಕ್ಕೆ ಸಂತಾನ ಯೋಗ ಬರ್ತದೆ. ಸಂತಾನ ವಿಳಂಬವನ್ನು ಮಾಡಿದಾಗ ಮುಂದಕ್ಕೆ ಬರುವಂತಹ ಗ್ರಹದಶಾ ಭುಕ್ತಿಗಳು ಕೆಲವು ಸಲ ಪ್ರತಿಕೂಲವಾಗಿ ಇದ್ದಾಗ ಸಂತಾನ ಇಲ್ಲದೆಯೂ ಹೋಗ್ಬೋದು. ಆದ ಕಾರಣ ಈ ಸಂತಾನ ಭಾವ ಅಂತ ಹೇಳುವಂಥದ್ದು ಬಹಳ ಪ್ರಾಧಾನ್ಯತೆ ಉಳ್ಳದು. ಕೇವಲ ಆ ಸಂತಾನ ಭಾವವನ್ನು ತಿಳಿಲಿಕ್ಕೆ ಮಾತ್ರ ಅಲ್ಲ, ವಿವಾಹ ಘಟನೆಯ ಮೂಲಕ ನಾವು ವಿವಾಹ ಘಟನೆಯನ್ನು ಮಾಡುವಾಗಲೇ ಈ ವಿಷಯವನ್ನು, ಸಂತಾನ ಭಾವದ ವಿಷಯವನ್ನು ನಾವು ಪರಿಗಣಿಸಬೇಕಾಗ್ತದೆ. ಅದರ ಮೂಲಕವೇ ನಾವು ಕೇವಲ ಹುಡುಗ ಹುಡುಗಿಯರ ಹೊಂದಾಣಿಕೆ ಮಾತ್ರವಲ್ಲ, ಸಂತಾನ ಉತ್ಪತ್ತಿ, ಅದೇ ರೀತಿ ಸಂತಾನ ಸಂಬಂಧವಾದ ದೋಷಗಳು ಮೊದಲಾದವುಗಳನ್ನು ನಾವು ವಿವಾಹ ಘಟನೆಯಲ್ಲಿ ತಿಳಿದುಕೊಳ್ಳಬೇಕಾಗ್ತದೆ. ಈಗ ಸಂತಾನ ಭಾವದಲ್ಲಿ ಶುಭ ಗ್ರಹಗಳು ಇದ್ದಾಗ ಅಥವಾ ಅಶುಭ ಗ್ರಹಗಳು ಇದ್ದಾಗ ಯಾವ ರೀತಿಯ ಫಲಗಳು, ಅದೇ ರೀತಿಯಲ್ಲಿ ಅವುಗಳ ಮೂಲಕ ಕೆಲವು ಉಂಟಾಗುವಂತಹ ದೋಷಗಳು, ಇವೇ ಅನೇಕ ವಿಷಯಗಳನ್ನು ನಾವು ನೋಡಿಕೊಳ್ಳಬೇಕಾಗ್ತದೆ. ಇಂದಿನ ಅನೇಕ ವ್ಯಕ್ತಿಗಳಲ್ಲಿ ಈ ಸಮಸ್ಯೆಯನ್ನು ನಾವು ಕಾಣ್ತೇವೆ. ಜ್ಯೋತಿಷಿಗಳಾದವರಿಗೆ ಗೊತ್ತಿರಬಹುದು. ಯಾಕಂತ ಹೇಳಿದರೆ, ಈಗ ನನ್ನ ಬಳಿಯೇ ಅನೇಕ ಜನಗಳು ಈ ಒಂದು ವಿಷಯವನ್ನು ಹಿಡ್ಕೊಂಡು, ಸಂತಾನ ಉತ್ಪತ್ತಿ ಎನ್ನುವಂತಹ ಒಂದು ವಿಷಯವನ್ನು ಹಿಡ್ಕೊಂಡು, ಅದರಲ್ಲೂ ಕೆಲವರು 2 ವರ್ಷ ಸಂತಾನ ಬೇಡ, 3 ವರ್ಷ ಸಂತಾನ ಬೇಡ ಎನ್ನುವ ರೀತಿಯಲ್ಲಿ ಮುಂದುವರಿಸಿ, ಅದರ ನಂತರ ಯಾವಾಗ ನಮಗೆ ಸಂತಾನ ಫಲಾಪೇಕ್ಷೆ ಉಂಟು ಆ ಸಂದರ್ಭದಲ್ಲಿ ಸಂತಾನ ಆಗದೆ ಹಲವು ರೀತಿಯ ಸಮಸ್ಯೆಗಳನ್ನು ಅನುಭವಿಸಿರುವುದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ಆದ ಕಾರಣವೇ ಈ ಸಂತಾನ ಭಾವಕ್ಕೆ ನಮ್ಮ ಜ್ಯೋತಿಷ್ಯದಲ್ಲಿ ಬಹಳ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ.
ಇನ್ನು ಈ ಸಂತಾನ ಭಾವದ ಮೇಲೆ ಗ್ರಹಗಳ ಸ್ಥಿತಿಗಳು ಯಾವ ರೀತಿಯಾಗಿ ಪ್ರಭಾವ ಬೀರ್ತವೆ? ಈಗ ಆಗ ನಾನು ನಿಮಗೆ ಹೇಳಿದೆ, ಗುರುಗ್ರಹ ಅಂತ ಹೇಳುವಂಥದ್ದು ಸಂತಾನಕಾರಕ ಅಂತ. ಕೇವಲ ಗುರುಗ್ರಹ ಮಾತ್ರವಲ್ಲ, ನಾವು ಎಲ್ಲ ಗ್ರಹಗಳನ್ನು ಕೂಡ ಪರಿಗಣಿಸಬೇಕಾಗ್ತದೆ. ನವಗ್ರಹಗಳಲ್ಲಿರುವಂತಹ ಎಲ್ಲ ಗ್ರಹಗಳು, ಯಾಕಂದರೆ ಪ್ರತಿಯೊಂದು ಗ್ರಹಕ್ಕೆ ತನ್ನದೇ ಆದಂತಹ ಒಂದು ಕಾರಕತ್ವ ಅಂತ ಉಂಟು. ಈಗ ಗುರುಗ್ರಹದ ಶುಭ ಸ್ಥಿತಿ ಸಂತಾನ ಬೆಳವಣಿಗೆಯ ಲಕ್ಷಣಗಳನ್ನು ಸೂಚಿಸಿದರೆ, ಕೆಲವೊಂದು ಸಲ ಉಳಿದ ಗ್ರಹಗಳ ಅನಿಷ್ಟ ಸ್ಥಿತಿಯೂ ಕೂಡ ಸಂತಾನ ಭಾವಕ್ಕೆ ಅನಿಷ್ಟತೆಯನ್ನು ಉಂಟು ಮಾಡುತ್ತದೆ. ಈಗ ಗ್ರಹಗಳ ಸ್ಥಿತಿಯನ್ನು ಕುರಿತು ಹೇಳುವುದಾದರೆ, ಪ್ರಪ್ರಥಮವಾಗಿ ನಾವಲ್ಲಿ ತಿಳ್ಕೊಳ್ಬೇಕಾದದ್ದು ಯಾವುದು ಅಂತ ಹೇಳಿದರೆ ಲಗ್ನಾಧಿಪತಿಯ ಸ್ಥಿತಿ. ಯಾವ ಒಂದು ವ್ಯಕ್ತಿಯ ಜಾತಕ ನೋಡಿದಾಗ ಲಗ್ನಾಧಿಪತಿ ಸುಸ್ತನೋ ದುಸ್ತನೋ, ಅಥವಾ ಆ ಲಗ್ನಾಧಿಪತಿಯ ಸ್ಥಿತಿ ಹೇಗುಂಟು, ಯಾವ ಗ್ರಹಗಳ ಯುತಿಯಲ್ಲಿ ಆ ಲಗ್ನಾಧಿಪತಿ ಇದ್ದಾನೆ ಎನ್ನುವ ಚಿಂತನೆಯನ್ನು ನಾವು ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಲಗ್ನಾಧಿಪತಿ ಎನ್ನುವಂಥದ್ದು ಒಂದು ವ್ಯಕ್ತಿಯ ಆರೋಗ್ಯವನ್ನು ಸೂಚಿಸ್ತದೆ. ಲಗ್ನ ಭಾವ ಆ ವ್ಯಕ್ತಿಯ ಶಾರೀರಿಕವಾದಂತಹ ಸೌಷ್ಠವವನ್ನು, ಶಾರೀರಿಕ ಸಾಮರ್ಥ್ಯಗಳನ್ನು, ಅವನ ಆರೋಗ್ಯ ಸ್ಥಿತಿಯನ್ನು ಸೂಚಿಸ್ತದೆ. ಆದ ಕಾರಣ ಲಗ್ನಾಧಿಪತಿಗೆ ಯಾವುದಾದರೂ ಅಶುಭ ಗ್ರಹಗಳ ಯೋಗ ಇದ್ದಾಗ, ಲಗ್ನಾಧಿಪತಿ ನೀಚ ಸ್ಥಿತಿಯಲ್ಲಿದ್ದಾಗ, ಪಾಪ ವರ್ಗದಲ್ಲಿದ್ದಾಗ, ಪಾಪ ಯುತಿಯಲ್ಲಿದ್ದಾಗ ಆ ವ್ಯಕ್ತಿಗೆ ಅಥವಾ ಪುರುಷನೂ ಆಗ್ಬೋದು ಸ್ತ್ರೀಯೂ ಆಗ್ಬೋದು, ಅವರಿಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಇರಬಹುದು. ಆದ ಕಾರಣ ಅದನ್ನು ನೋಡಿಕೊಂಡು ಆ ಸಂದರ್ಭದಲ್ಲಿ ಅವರ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಪರಿಹಾರಗಳನ್ನು, ವೈದ್ಯಕೀಯ ಸಲಹೆಗಳನ್ನು ಅವರು ಪಡ್ಕೊಳ್ಬೇಕಾಗ್ತದೆ. ಈಗ ಎರಡನೇ ವಿಷಯ, ಇದು ಲಗ್ನ ಭಾವದ ವಿಷಯವಾದರೆ, ಎರಡನೇದು ಪಂಚಮ ಭಾವ. ಅಲ್ಲಿ ಬರುವಂತಹ ಗ್ರಹ ಯಾವುದೇ ಇರ್ಬೋದು. ಈಗ ಪಂಚಮ ಭಾವದ ಅಧಿಪತಿಯಾದಂತಹ ಗ್ರಹ ಯಾವುದೂ ಇರ್ಬೋದು. ಆ ಗ್ರಹದ ಸ್ಥಿತಿ ಹೇಗಿರ್ತದೆ ಅಂತ ನಾವು ನೋಡಬೇಕು. ಬಲಹೀನ ಸ್ಥಿತಿಯಾದರೆ, ನೀಚ ಸ್ಥಿತಿಯಾದರೆ ಸಂತಾನ ಭಾವಕ್ಕೆ ತುಂಬ ತೊಂದರೆಗಳು ಉಂಟಾಗ್ತದೆ. ಅದೇ ರೀತಿಯಲ್ಲಿ ಪಾಪ ದೃಷ್ಟಿ ಎನ್ನುವಂಥದ್ದು ಪಂಚಮ ಭಾವಕ್ಕೆ ಇದ್ದಾಗ, ಅಥವಾ ಪಂಚಮಾಧಿಪತಿಯಾದಂತಹ ಗ್ರಹಕ್ಕೆ ಪಾಪ ಯುತಿ ಇದ್ದಾಗ, ಪಾಪ ದೃಷ್ಟಿಗಳಿದ್ದಾಗ ಆ ಸಂತಾನ ಭಾವಕ್ಕೆ ದೋಷಗಳು ಉಂಟಾಗ್ತದೆ. ಇದೇ ರೀತಿಯಲ್ಲಿ ನಾವು ನವಮ ಭಾವವನ್ನು ಕೂಡ ಪರಿಗಣಿಸಬೇಕಾಗ್ತದೆ. ಆಗ ನಾನು ಹೇಳಿದೆ, ನವಮ ಭಾವ ಅಂತ ಹೇಳುವಂಥದ್ದು ಅನುಭವ ಸಂತಾನ ಸ್ಥಾನ. ಆದ ಕಾರಣ ಆ ಭಾವಾಧಿಪತಿ ಎಲ್ಲಿದ್ದಾನೆ, ಆ ಭಾವಾಧಿಪತಿಯು ಸುಸ್ತನೋ ದುಸ್ತನೋ ಎನ್ನುವಂಥದ್ದನ್ನು, ಅದರ ಯುತಿ, ಯಾವ ಗ್ರಹಗಳ ಯುತಿ ಆ ನವಮಾಧಿಪತಿಗೆ ಇದೆ, ಯಾವ ಗ್ರಹಗಳ ದೃಷ್ಟಿ ನವಮ ಭಾವಕ್ಕೆ ಇದೆ, ನವಮಾಧಿಪತಿಗೆ ಇದೆ, ಮೊದಲಾದ ವಿಷಯಗಳನ್ನು ನಾವು ಸಂತಾನ ವಿಷಯದಲ್ಲಿ ಪರಿಗಣಿಸಬೇಕು. ಪ್ರಪ್ರಥಮ ಹೇಳಬೇಕು ಅಂತ ಹೇಳಿದರೆ, ಯಾವುದೇ ಜಾತಕದಲ್ಲಿ ಗುರುಗ್ರಹದ ಬಲಿಷ್ಠ ಸ್ಥಿತಿ ಸಂತಾನ ವಿಷಯದಲ್ಲಿ ಅತ್ಯಂತ ಶುಭ ಸೂಚಕವಾಗಿರುತ್ತದೆ. ಗುರುಗ್ರಹ ಬಲಿಷ್ಠಸ್ಥನಾಗಿದ್ದಾಗ ಸಂತಾನ ಉಂಟಾಗ್ತದೆ ಎನ್ನುವ ವಿಷಯವನ್ನು ನಾವು ತಿಳಿದುಕೊಳ್ಬೋದು. ಆದರೆ ಅದೇ ಸಂದರ್ಭದಲ್ಲಿ ಯಾವುದಾದರೂ ಜಾತಕದಲ್ಲಿ ಗುರುಗ್ರಹವು ನೀಚದಲ್ಲಿದ್ದಾಗ, ಅಥವಾ ಗುರುಗ್ರಹವು ಪಾಪ ವರ್ಗದಲ್ಲಿ, ಪಾಪ ಯುತಿಯಲ್ಲಿ, ಪಾಪ ದೃಷ್ಟಿಯಲ್ಲಿದ್ದಾಗ ಸಂತಾನ ಸಂಬಂಧವಾದಂತಹ ಕೆಲವೊಂದು ಸಮಸ್ಯೆಗಳು ಆ ಜಾತಕಕ್ಕೆ ಬರ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯಗಳು ಇಲ್ಲ. ಈಗ ನಮಗೊಂದು ಜಾತಕ ನೋಡಿದಾಗ ಆ ಜಾತಕದಲ್ಲಿರುವಂತಹ ಸಂತಾನ ಸಂಬಂಧವಾದ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಆಗ ಅದಕ್ಕೆ ಅನುಸಾರವಾದಂತಹ ಪ್ರಾಯಶ್ಚಿತ್ತಗಳನ್ನು ನಾವು ಹೇಳ್ಬೋದು. ಈಗ ಗ್ರಹಗಳ ಸ್ಥಿತಿ ಹಾಗೂ ಗ್ರಹಗಳಿಗಿರುವಂತಹ ಪ್ರಾಮುಖ್ಯತೆ. ಈಗ ಸಾಮಾನ್ಯವಾಗಿ ಪುರುಷ ಹಾಗೂ ಸ್ತ್ರೀ ಈ ಎರಡು ಜಾತಕಗಳನ್ನು ನಾವು ಪರಿಗಣಿಸುವಾಗ, ಪ್ರಪ್ರಥಮವಾಗಿ ಪುರುಷ ಜಾತಕದಲ್ಲಿ ಅದರಲ್ಲಿ ನಾವು ರವಿ, ಅದೇ ರೀತಿಯಲ್ಲಿ ಶುಕ್ರ, ಅದೇ ರೀತಿಯಲ್ಲಿ ಗುರು, ಈ ಮೂರು ಗ್ರಹಗಳನ್ನು ತುಂಬ ಪರಿಗಣಿಸಬೇಕು. ಅದಕ್ಕೆ ಯಾಕೆ ಅಂತ ಕೇಳಿದರೆ, ಗುರು ಎನ್ನುವಂತಹ ಗ್ರಹ, ಆಗ ತಾನೇ ನಾನು ನಿಮಗೆ ಹೇಳಿದೆ ಸಂತಾನಕಾರಕನಾಗಿದ್ದಾನೆ ಗುರು. ಆದ ಕಾರಣ ಸಂತಾನಕಾರಕನಾದಂತಹ ಗುರುಗ್ರಹವನ್ನು ಕುರಿತು ನಾವು ಬಹಳಷ್ಟು ಚಿಂತನೆ ಮಾಡಬೇಕಾಗ್ತದೆ. ಎರಡನೇದಾಗಿ ಬರುವಂಥದ್ದು ರವಿಗ್ರಹ. ರವಿಗ್ರಹ ಎನ್ನುವಂಥದ್ದು ಅದು ಗರ್ಭಾಧಾನದ ಕಾರಕನಾಗಿದ್ದಾನೆ. ಗರ್ಭಾಧಾನದ ಕಾರಕತ್ವವು ರವಿಗ್ರಹಕ್ಕೆ ಇದೆ. ಆದ ಕಾರಣ ಆ ರವಿಗ್ರಹ ಎನ್ನುವಂಥದ್ದು ಅದು ಯಾವ ಯುತಿಯಲ್ಲಿದೆ, ಅದು ಸುಸ್ಥವಾಗಿದೆಯೋ ಅಥವಾ ದುಸ್ಥವಾಗಿದೆಯೋ ಅಥವಾ ಪಾಪ ವರ್ಗದಲ್ಲಿದೆಯೋ ಎನ್ನುವುದನ್ನು ನಾವು ಸರಿಯಾಗಿ ತಿಳಿದುಕೊಳ್ಬೇಕಾಗ್ತದೆ. ಮೂರನೇದು ಬರುವಂಥದ್ದು ಶುಕ್ರಗ್ರಹ. ಈ ಶುಕ್ರಗ್ರಹದ ಸ್ಥಿತಿಯೂ ಕೂಡ ಸಂತಾನ ಸಂಬಂಧವಾಗಿ, ಯಾಕಂತೇಳಿದರೆ ಈ ಶುಕ್ರಗ್ರಹ ಎನ್ನುವಂಥದ್ದು ಪುರುಷನ ವೀರ್ಯದ ಕಾರಕತ್ವವನ್ನು ಹೊಂದಿದೆ. ಆದ ಕಾರಣ ಈ ಮೂರು ಗ್ರಹಗಳ ಸ್ಥಿತಿ
ರವಿ ಶುಕ್ರ ಗುರು ಪುರುಷ ಜಾತಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಾಧಾನ್ಯತೆಯನ್ನು ಹೊಂದಿದೆ. ರವಿ ಶುಕ್ರ ಗುರು ಈ 3 ಗ್ರಹಗಳ ಸ್ಫುಟವನ್ನು ಸೇರಿಸಿಯೇ ನಾವು ಬೀಜಸ್ಫುಟ ಅಂತ ಮಾಡ್ತೇವೆ. ಆ ಬೀಜಸ್ಫುಟ ಎನ್ನುವಂಥದ್ದು ಸಂತಾನ ಸಂಬಂಧಿಯಾದಂತಹ ಜ್ಯೋತಿಷ್ಯ ರೀತಿಯ ಒಂದು ಪ್ರಕ್ರಿಯೆ. ಅದರ ಮೂಲಕ ಸಂತಾನ ಸಂಬಂಧವಾದ ದೋಷಗಳನ್ನು ನಾವು ತಿಳಿದುಕೊಳ್ತೇವೆ. ಸ್ತ್ರೀಯರ ಜಾತಕದಲ್ಲಿ ಚಂದ್ರಗ್ರಹ ಅದು ಗರ್ಭಧಾರಣ ಶಕ್ತಿಯನ್ನು ಸೂಚಿಸ್ತದೆ. ಕುಜಗ್ರಹ ರಕ್ತದ ಗುಣವನ್ನು ಹೇಳಿದರೆ ಚಂದ್ರಗ್ರಹ ಗರ್ಭಧಾರಣ ಶಕ್ತಿಯನ್ನು. ಆದ ಕಾರಣವೇ ನಾವು ಚಂದ್ರ, ಕುಜ ಹಾಗೂ ಗುರು ಈ 3 ಗ್ರಹಗಳನ್ನು ಗಣಿತ ಪ್ರಕ್ರಿಯೆಯ ಮೂಲಕ ಸೇರಿಸಿದಾಗ ನಮಗೆ ಕ್ಷೇತ್ರಸ್ಫುಟ ಅಂತ ಸಿಗ್ತದೆ. ಕ್ಷೇತ್ರ ಹಾಗೂ ಬೀಜಸ್ಫುಟ ಇದು ಸಂತಾನ ಸಂಬಂಧವಾದ ದೋಷಗಳು ಯಾವ ಜಾತಕದಲ್ಲಿ ಇದೆ ಆ ಸಂದರ್ಭದಲ್ಲಿ ಮಾಡುವಂತಹ ಒಂದು ಗಣಿತ ಪ್ರಕ್ರಿಯೆ. ಈ ಗಣಿತ ಪ್ರಕ್ರಿಯೆಯನ್ನು ನಾವು ಮಾಡಿಕೊಂಡು ಅದರಲ್ಲಿ ನಮಗೆ ದೋಷಗಳು ಕಂಡಾಗ ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತವಾದಂತಹ ಪರಿಹಾರಗಳನ್ನು ನಾವು ನಿರ್ದೇಶ ಮಾಡ್ತೇವೆ. ಇದಲ್ಲದೆ ಗುರುಗ್ರಹದ ಅಷ್ಟಕ ವರ್ಗವನ್ನು ಹಾಕಿ, ಯಾಕಂದರೆ ಗುರು ಸಂತಾನಕಾರಕ, ಆ ಗುರುಗ್ರಹದ ಅಷ್ಟಕ ವರ್ಗವನ್ನು ಹಾಕಿ ಅದರಲ್ಲಿರುವಂತಹ ಬಿಂದುಗಳನ್ನು ನಾವು ಪರಿಗಣಿಸ್ತೇವೆ. ಇದಲ್ಲದೆ ಇನ್ನೊಂದು ಗಣಿತ ಪ್ರಕ್ರಿಯೆ ಉಂಟು, ಸಂತಾನ ತಿಥಿಸ್ಫುಟ ಅಂತ ಹೇಳಿ. ಆ ಸಂತಾನ ತಿಥಿಸ್ಫುಟದ ಮೂಲಕವೂ ಕೂಡ ನಾವು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಎನ್ನುವಂತಹ ಒಂದು ಪರಿಗಣನೆಯನ್ನು ಮಾಡಿಕೊಂಡು ಅದರಲ್ಲಿ ಶುಕ್ಲ ಪಕ್ಷ ಬಂದಿದೆಯೋ ಅಥವಾ ಕೃಷ್ಣ ಪಕ್ಷ ಬಂದಿದೆಯೋ ಎನ್ನುವುದನ್ನು ನೋಡಿ ದೋಷ ಯಾರ ಜಾತಕದಲ್ಲಿ ಉಂಟು ಅದಕ್ಕೆ ಯಾವ ರೀತಿಯ ಪರಿಹಾರಗಳು ಬೇಕು ಎನ್ನುವುದನ್ನು ನಾವು ಸೂಚಿಸ್ತೇವೆ. ಸಂತಾನ ವಿಷಯದ ಬಗ್ಗೆ ನಾವು ಇನ್ನಷ್ಟು ತಿಳಿಯೋಣ. ಅದಕ್ಕಿಂತ ಮುಂಚೆ ಸಣ್ಣ ವಿರಾಮ. ಪ್ರತಿಯೊಬ್ಬ ಹೈನುಗಾರನ ಕನಸು ತಮ್ಮ ಪಶುಗಳಿಂದ ಅತ್ಯಧಿಕ ಪ್ರಮಾಣದಲ್ಲಿ ಹಾಲು ಸಿಗಬೇಕು ಎಂಬುದು. ಪಶುಗಳ ಆಹಾರ ಚೆನ್ನಾಗಿರಬೇಕು ಮತ್ತು ಹೈನುಗಾರಿಕೆ ಕ್ಷೇತ್ರದಲ್ಲಿ ನಿಮಗೊಂದು ವಿಶಿಷ್ಟ ಸ್ಥಾನ ಸಿಕ್ಕಿ ನಿಮ್ಮ ಕನಸುಗಳು ನನಸಾಗಲು ಕಾರ್ಗಿಲ್ ಪುರಿನಾ ತಂದಿದೆ ಮಿಲ್ಕ್ ಜೆನ್ 8000. ಇದು ಅಸಲಿ 8000 ಡೈಮಂಡ್ ವಿ ಒರಿಜಿನಲ್ XPC ಜೊತೆಗೆ. ಇದರಿಂದ ಪಶುಗಳಲ್ಲಿ ಹಾಲು ಮತ್ತು ಕೊಬ್ಬಿನ ಪ್ರಮಾಣ ಹೆಚ್ಚುತ್ತದೆ. ಆಫ್ಲಾಟಾಕ್ಸಿನ್ನ ಪ್ರಮಾಣ ನಿಯಂತ್ರಿತವಾಗಿರುತ್ತದೆ ಮತ್ತು ಈ ಪಶು ಆಹಾರ ಪಶುಗಳ ಜೀರ್ಣಶಕ್ತಿ ಸುಧಾರಿಸಿ ರೋಗ ತಡೆಗಟ್ಟುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈ ವೈಶಿಷ್ಟ್ಯತೆಗಳಿಂದಲೇ ಮಿಲ್ಕ್ ಜೆನ್ 8000 ಪಂಜಾಬಿನ ಪ್ರಗತಿಶೀಲ ಹೈನುಗಾರರ ಅಚ್ಚುಮೆಚ್ಚಿನ ಪಶು ಆಹಾರವಾಗಿದೆ. ಹಾಗಾಗಿ ಇಂದೇ ನಿಮ್ಮ ಪಶುಗಳಿಗೆ ನೀಡಿ ಕಾರ್ಗಿಲ್ ಪುರಿನಾದ ಮಿಲ್ಕ್ ಜೆನ್ 8000. ಇದುವೇ ಅಸಲಿ 8000. ವಿರಾಮದ ಬಳಿಕ ಜ್ಯೋತಿಷ್ಯ ಮಾರ್ಗದರ್ಶಿಗೆ ಮತ್ತೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಗಿಲ್ ಪಶು ಆಹಾರ. ಈಗ ಸಂತಾನ ವಿಷಯದಲ್ಲಿ ನವಗ್ರಹಗಳ ಪ್ರಭಾವ ಹೇಗಿರುತ್ತೆ? ಈಗ ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದಂತಹ ಕಾರಕತ್ವ, ಅದೇ ರೀತಿಯಲ್ಲಿ ಶುಭತ್ವ ಹಾಗೂ ಅಶುಭತ್ವ ಅಂತ ಉಂಟು. ನಮಗೀಗ ಯಾವುದಾದ್ರೂ ಒಂದು ಜಾತಕವನ್ನು ನಾವು ತುಂಬ ಡೀಪ್ ಆಗಿ ಅಂತ ಹೇಳಿದರೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು ಎನ್ನುವ ರೀತಿಯಲ್ಲಿ ತುಂಬ ಗಹನವಾಗಿ ನಾವು ಅದರ ಅಧ್ಯಯನವನ್ನು ಮಾಡಿದಾಗ ಸಂತಾನ ಸಂಬಂಧವಾಗಿ ಒಂದೊಂದು ಗ್ರಹಕ್ಕೆ ಅಥವಾ ಯಾವುದಾದ್ರೂ ಒಂದು ಜಾತಕದಲ್ಲಿ ಯಾವ ಗ್ರಹದ ಪ್ರಭಾವದಿಂದಾಗಿ ಆ ಗ್ರಹ ಜಾತಕದಲ್ಲಿ ಸಂತಾನಕ್ಕೆ ದೋಷ ಬಂದಿದೆ, ಅದು ಯಾವ ದೋಷವಾಗಿರ್ಬೋದು ಎನ್ನುವಂತಹ ಚಿಂತನೆಯನ್ನು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ರವಿ ಗ್ರಹದಿಂದಾಗಿ ಏನು ದೋಷಗಳು ಬರ್ತದೆ ಅಂತ ಕೇಳಿದರೆ, ಈಗ ರವಿ ಗ್ರಹ ಎನ್ನುವಂಥದ್ದು ಬಲಿಷ್ಠಸ್ಥನಾಗಿದ್ದಾಗ ಅವನು ಸಂತಾನಕ್ಕೆ ಶುಭಕಾರಕನಾಗ್ತಾನೆ. ಆದರೆ ದುಸ್ಥನಾಗಿದ್ದಾಗ ಅಥವಾ ಸಂತಾನ ಭಾವದಲ್ಲಿ ನೀಚಸ್ಥನಾಗಿ ಕೂತಾಗ ಅಥವಾ ಪಾಪ ವರ್ಗದಲ್ಲಿ ಕೂತಾಗ ಸಂತಾನ ಭಾವಕ್ಕೆ ದೋಷವನ್ನು ಉಂಟು ಮಾಡ್ತಾನೆ. ಹಾಗಾದರೆ ಈ ರವಿಗ್ರಹದಿಂದ ಏನು ಸೂಚಿತವಾಗ್ತದೆ ಅಂತ ಕೇಳಿದರೆ, ಈಶ್ವರ ಕೋಪ ಸೂಚಿತವಾಗ್ತದೆ, ಪಿತೃಶಾಪಾದಿ ದೋಷಗಳು ಸೂಚಿತವಾಗ್ತದೆ, ನಾಗದ್ರೋಹಗಳು, ನಾಗಬನಕ್ಕೆ ನೀವು ಮಾಡಿರುವಂತಹ ದ್ರೋಹಗಳು, ನಾಗನ ನಾಶಗಳು, ನಾಗನ ಮೊಟ್ಟೆಯ ನಾಶಗಳು ಮೊದಲಾದ ವಿಷಯಗಳು ನಮಗೆ ಈ ರವಿಗ್ರಹದಿಂದ ಗೊತ್ತಾಗ್ತದೆ. ನೋಡಿ, ಒಂದು ಜಾತಕದಲ್ಲಿ ನಮಗೆ ಏನು ವಿಷಯ ಗೊತ್ತಾಗ್ತದೆ ಅದು ನೀವೇ ಮಾಡಿರಬೇಕಾಗಿಲ್ಲ. ನಿಮ್ಮ ಪೂರ್ವಜರು ಮಾಡಿರಬಹುದು ಅಥವಾ ನಿಮ್ಮ ಪೂರ್ವ ಜನ್ಮದಿಂದ ಬಂದಂತಹ ನಿಮಗೆ ದೋಷವಾಗಿರ್ತದೆ. ಈ ಜಾತಕ ಅಂತ ಹೇಳುವಂಥದ್ದು ಪೂರ್ವ ಜನ್ಮದಲ್ಲಿ ನಾವು ಮಾಡಿರುವ ಶುಭಾಶುಭ ಕರ್ಮಗಳನ್ನು ಹೊಂದಾಣಿಕೆ ಆಗಿಕೊಂಡಿರ್ತದೆ. ಅದನ್ನು ನಾವು ಈ ಜನ್ಮದಲ್ಲಿ ನಮಗೆ ಆ ಜಾತಕ ನಮಗೆ ಸೂಚಿಸ್ತದೆ.
ಈಗ ಈ ರವಿಗ್ರಹದ ಮೂಲಕ ನಮಗೆ ಅದು ಬರುವಾಗ ನಮ್ಮ ಪೂರ್ವಜರಿಂದ ರವಿಗ್ರಹದ ಮೂಲಕ ಸೂಚಿಸುವಾಗುವಂಥದ್ದು ಈಶ್ವರ ಕೋಪವಾದರೆ, ಪಿತೃಶಾಪಾದಿ ದೋಷಗಳಾದರೆ, ಪಿತೃಕೋಪಾದಿಗಳಾದರೆ, ಅದೇ ರೀತಿಯಲ್ಲಿ ನಾಗಬನ ಸಂಬಂಧಪಟ್ಟ ದ್ರೋಹ ಅದನ್ನು ನೀವು ನಿಮ್ಮ ಪೂರ್ವಜನ್ಮದಲ್ಲಿ ಮಾಡಿರ್ಬೋದು ಅಥವಾ ನಿಮ್ಮ ಹಿರಿಯವರು ಕೂಡ ಮಾಡಿರ್ಬೋದು. ಇನ್ನು ಚಂದ್ರಗ್ರಹಕ್ಕೆ ಬಂದಾಗ ಚಂದ್ರ ಎನ್ನುವಂಥದ್ದು ದೇವಿ ಕೋಪವನ್ನು ಸೂಚಿಸ್ತಾನೆ, ಮಾತೃಶಾಪವನ್ನು ಸೂಚಿಸ್ತಾನೆ. ಸ್ತ್ರೀಯರಿಗೆ ಪೂರ್ವಜನ್ಮದಲ್ಲಿ ನಿಮ್ಮ ಮೂಲಕ ಆಗಿರುವಂತಹ ಅನ್ಯಾಯ, ನಿಮ್ಮ ಪೂರ್ವಜರ ಮೂಲಕ ಸ್ತ್ರೀಯರಿಗೆ ಆಗಿರುವಂತಹ ಅನ್ಯಾಯ ಮೊದಲಾದವುಗಳನ್ನು ಚಂದ್ರಗ್ರಹ ಸೂಚಿಸ್ತಾನೆ. ಇನ್ನು ಕುಜಗ್ರಹಕ್ಕೆ ಬಂದಾಗ ಸುಬ್ರಹ್ಮಣ್ಯ ಕೋಪವನ್ನು ಆ ಕುಜ ಸೂಚಿಸ್ತಾನೆ. ಕೇವಲ ಸುಬ್ರಹ್ಮಣ್ಯ ಕೋಪ ಮಾತ್ರವಲ್ಲ, ಅದರ ಮೂಲಕ ಬರುವಂಥದ್ದು ವಾಗ್ದೋಷಾದಿಗಳು, ಶಾಪಗಳು, ಇನ್ನೊಬ್ಬರು ಮನನೊಂದು ನಮ್ಮ ಮೇಲೆ ಹಾಕಿದಂತಹ ಶಾಪದೋಷಗಳು ಅದೇನಿರ್ತದೆ ಅದೆಲ್ಲವೂ ಕುಜಗ್ರಹದಿಂದ ಸೂಚಿತವಾಗ್ತದೆ. ಇನ್ನು ಬುಧಗ್ರಹಕ್ಕೆ ಬಂದಾಗ ವಿಷ್ಣು ಕೋಪ, ಅದೇ ರೀತಿಯಲ್ಲಿ ಬಾಲಶಾಪ, ನಾವು ಮಕ್ಕಳಿಗೆ ಅನ್ಯಾಯ ಮಾಡಿದಾಗ, ಅನಾವಶ್ಯವಾಗಿ ಮಕ್ಕಳಿಗೆ ತೊಂದರೆಯನ್ನು ಕೊಟ್ಟಾಗ, ಅವರಿಗೆ ಹೊಡೆದಾಗ, ಅವರ ಮನಸ್ಸಿಗೆ ಬೇಜಾರಾದಾಗ ಉಂಟಾಗುವಂತಹ ಏನು ಒಂದು ಮನಕ್ಲೇಶ ಉಂಟು ಅದು ನಮಗೆ ಶಾಪವಾಗಿ ಪರಿಣಾಮ ಆಗ್ತದೆ. ಅದನ್ನೇ ನಾವು ಬಾಲಶಾಪ ಅಂತ ಹೇಳ್ತೇವೆ. ಅದು ಬುಧಗ್ರಹದಿಂದ ಸೂಚಿತವಾಗ್ತದೆ. ಇನ್ನು ಗುರುಗ್ರಹ, ಈ ಗುರುಗ್ರಹ ಅಂತ ಹೇಳುವಂಥದ್ದು ಬ್ರಹ್ಮಶಾಪ, ಅದೇ ರೀತಿಯಲ್ಲಿ ಗುರುಶಾಪಾದಿ ದೋಷಗಳನ್ನು ಸೂಚಿಸ್ತದೆ. ಅದೇ ರೀತಿಯಲ್ಲಿ ಉತ್ತಮ ವೃಕ್ಷ ನಾಶವನ್ನು ಅದು ಸೂಚಿಸ್ತದೆ. ಉತ್ತಮ ದೇವ ವೃಕ್ಷಗಳು ನಮ್ಮಿಂದ ನಾಶವಾದಾಗ ಅದು ಸಂತಾನ ದೋಷಕ್ಕೆ ಕಾರಣವಾಗ್ತದೆ. ಅದೇ ರೀತಿಯಲ್ಲಿ ಬ್ರಾಹ್ಮಣರಿಗೆ ನಾವು ಅನ್ಯಾಯವನ್ನು ಮಾಡಿದಾಗ, ಗುರುಪೀಠಗಳಿಗೆ ನಾವು ನಿಂದನೆಯನ್ನು ಮಾಡಿದಾಗ ಅದು ನಮಗೆ ಶಾಪವಾಗಿ ಪರಿಣಾಮವಾಗ್ತದೆ. ಇನ್ನು ಶುಕ್ರ ಗ್ರಹದ ಮೂಲಕ ಹೇಳುವುದಾದರೆ ಗಣಪತಿ ದೇವರ ಕೋಪ ನಮಗೆ ತಿಳಿದು ಬರುತ್ತದೆ. ಅದೇ ರೀತಿಯಲ್ಲಿ ಸ್ತ್ರೀಯರಿಗೆ ನಾವು ಮಾಡಿದಂತಹ ಅನ್ಯಾಯ, ಸಣ್ಣ ಸ್ತ್ರೀ ಬಾಲೆಯರಿಗೆ ನಾವು ಮಾಡಿದಂತಹ ತೊಂದರೆ ಅಥವಾ ಸ್ತ್ರೀಯರನ್ನು ಕುರಿತು ನಾವು ಆಡಿದ ಕೆಟ್ಟ ಮಾತುಗಳು, ಅವರ ಮೇಲೆ ವಿನಾಕಾರಣ ಮಾಡಿದಂತಹ ಅಪವಾದಗಳು, ಇವುಗಳೆಲ್ಲವೂ ನಮಗೆ ಶುಕ್ರಗ್ರಹದ ಮೂಲಕ ತಿಳಿದು ಬರ್ತದೆ. ಇನ್ನು ಶನಿಗ್ರಹಕ್ಕೆ ಬಂದಾಗ ಅವುಗಳ ಮೂಲಕ ನಮಗೆ ತಿಳುವಂಥದ್ದು ದಾಸಭೃತ್ಯರು. ಕೆಲವು ಸಲ ನಮ್ಮ ಕೆಲಸದವರನ್ನು ನಾವು ಬಹಳ ಕೆಟ್ಟ ರೀತಿಯಲ್ಲಿ ನೋಡಿಕೊಂಡ್ರೆ ಅವರು ಮನನೊಂದು ನಮಗೆ ಶಾಪಗಳನ್ನು ಹಾಕಿದಾರಂತಾದರೆ ಆ ಶಾಪ ನಮಗೆ ತಡ್ತದೆ. ಅದು ಈ ಶನಿಗ್ರಹ ಸೂಚಿಸ್ತದೆ. ಅದು ಮಾತ್ರ ಅಲ್ಲ, ಈ ಶನಿಗ್ರಹದ ಮೂಲಕವು ನಮ್ಮ ಪಿತೃಗಳಿಗೆ ಬೇಕಾದಂತಹ ಶ್ರಾದ್ದಾದಿ ಕರ್ಮಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡುವುದಿಲ್ಲ ಅಂತಾದರೆ ಅದು ಈ ಶನಿಗ್ರಹ ನಮಗೆ ಸೂಚಿಸ್ತದೆ. ಇನ್ನೊಂದು ಬರುವಂಥದ್ದು ರಾಹು ಮತ್ತು ಕೇತುಗಳು. ಅದರಲ್ಲಿ ರಾಹುಗ್ರಹ ಸರ್ಪಶಾಪವನ್ನು ಸೂಚಿಸ್ತದೆ. ಸಂತಾನ ಸಂಬಂಧವಾಗಿ ಇರುವಂತಹ ಅತ್ಯಂತ ಒಂದು ಬಲಿಷ್ಠವಾದ ದೋಷ ನಾಗದೋಷ, ಸರ್ಪಶಾಪಾದಿ ದೋಷಗಳು. ಅದಕ್ಕೆ ಪ್ರಾಯಶ್ಚಿತ್ತ ಸಾಧ್ಯ, ಆದರೆ ಇದೊಂದು ಪ್ರಧಾನ ವಿಷಯ ಸಂತಾನ ಸಂಬಂಧವಾಗಿ. ಇನ್ನು ಕೇತುಗ್ರಹದ ಮೂಲಕವೂ ನಮಗೆ ಸೂಚಿತವಾಗುವಂಥದ್ದು ವೃಕ್ಷ ನಾಶಾದಿ ದೋಷಗಳು ನಮಗೆ ತಿಳಿಯಬಹುದು. ವೃಕ್ಷ ನಾಶಗಳನ್ನು ನಾವು ಮಾಡಿದಾಗ, ಅದೇ ರೀತಿಯಲ್ಲಿ ಕೇತುಗ್ರಹದ ಮೂಲಕ ಸನ್ಯಾಸಿಗಳಿಗೆ ನಾವು ದೋಷಗಳನ್ನು ಮಾಡಿದಾಗ, ಅದೇ ರೀತಿಯಲ್ಲಿ ಪಿತೃ ಸಂಬಂಧವಾದ ಕಾರ್ಯಗಳಲ್ಲಿ ನಾವು ಲೋಪವನ್ನು ಮಾಡಿದಾಗ ಅದೆಲ್ಲವೂ ನಮಗೆ ಕೇತುಗ್ರಹದ ಮೂಲಕ ಸೂಚಿತವಾಗ್ತದೆ. ಇದು ನವಗ್ರಹಗಳಿಗೆ ಸಂಬಂಧಪಟ್ಟಂತೆ ಆಯಿತು. ಇದಲ್ಲದೆ ಕೆಲವು ಗ್ರಹ ಯುತಿಗಳು ಕೆಲವು ವಿಶೇಷ ವಿಷಯಗಳನ್ನು ಹೇಳ್ತದೆ. ಈಗ ಗುರು, ಕೇತು, ಮಾಂದಿ ಮೊದಲಾದ ಗ್ರಹಗಳು ಯುತಿಯಲ್ಲಿದ್ದಾಗ ನಮಗೆ ಆ ಜಾತಕದಲ್ಲಿ ನಿಶ್ಚಿತವಾಗಿ ಹೇಳ್ಬೋದು ಆ ಜಾತಕಕ್ಕೆ ಬ್ರಹ್ಮ ಹತ್ಯಾದಿ ಪಾಪದೋಷಗಳು ಉಂಟು ಅಂತ ಹೇಳ್ಬೋದು. ಗುರು, ಕೇತು, ಮಾಂದಿ ಯೋಗದಲ್ಲಿದ್ದಾಗ ಬ್ರಹ್ಮ ಹತ್ಯಾದಿ ಪಾಪದೋಷಗಳು. ಅದೇ ರೀತಿಯಲ್ಲಿ ಚಂದ್ರಕುಜ ಮಾಂದಿ ಯೋಗ ಅಥವಾ ಶುಕ್ರಕುಜ ಮಾಂದಿ ಯೋಗಗಳು ಆ ಜಾತಕದಲ್ಲಿದ್ದಾಗ ಸ್ತ್ರೀ ಹತ್ಯಾದಿ ಪಾಪದೋಷಗಳು ಆ ಜಾತಕಕ್ಕೆ ಉಂಟು ಅಂತ ಹೇಳ್ಬೋದು. ಇನ್ನು ಗುರು ರಾಹು ಯೋಗಗಳು, ಗುರು ರಾಹು ಮಾಂದಿ ಯೋಗಗಳು ಆ ಜಾತಕದಲ್ಲಿ ಬಂದಾಗ ಯಾವುದಾದ್ರೊಂದು ಗುರುಪೀಠದ ನಿಂದನೆ ನಮ್ಮಿಂದ ಆಗಿದೆ ಅಥವಾ ಒಂದು ಗುರುಪೀಠಕ್ಕೆ ಅಥವಾ ಒಂದು ಸನ್ಯಾಸಿಗಳಿಗೆ ನಾವು ಬಹಳಷ್ಟು ದ್ರೋಹವನ್ನು ಅಥವಾ ಯಾವುದಾದರೊಂದು ಮಠಕ್ಕೆ ನಾವು ಬಹಳಷ್ಟು ದ್ರೋಹವನ್ನು ನಾವು ಮಾಡಿದ್ದೇವೆ ಎನ್ನುವ ವಿಷಯವನ್ನು ಆ ಗ್ರಹಸ್ಥಿತಿಯ ಮೂಲಕ ನಾವು ತಿಳಿದುಕೊಳ್ಳಬಹುದು. ಇದು ಈ ಗ್ರಹಸ್ಥಿತಿಗಳ ಮೂಲಕ ನಾವು ತಿಳಿದುಕೊಳ್ಳುವಂಥ ವಿಷಯವಾಗಿದೆ. ಇನ್ನು ಅದಕ್ಕೆ ಬೇಕಾದಂತಹ ಪ್ರಾಯಶ್ಚಿತ್ತಗಳನ್ನು ಕೂಡ ನಾವು ಮಾಡಿಕೊಂಡು ಈ ಶಾಪಗಳಿಂದ ಮುಕ್ತಿ ಪಡ್ಕೊಂಡು ಸಂತಾನ ಸಂಬಂಧವಾದ ದೋಷವನ್ನು ನಿವಾರಣೆ ಮಾಡಿ ಸಂತಾನವನ್ನು ಪಡೆದುಕೊಳ್ಳಬಹುದು. ನೀವು ಈಗಲೇ ಹೇಳಿದ್ರಿ ಇದಕ್ಕೆ ಬೇಕಾದ ಪ್ರಾಯಶ್ಚಿತ್ತಗಳನ್ನ ಮಾಡ್ಕೋಬಹುದು ಅಂತ. ಯಾವ ರೀತಿಯಾಗಿ ಪ್ರಾಯಶ್ಚಿತ್ತಗಳನ್ನ ಮಾಡ್ಕೋಬಹುದು? ಆಗ ನಾನು ನಿಮಗೆ ಹೇಳಿದೆ, ಈಗ ನವಗ್ರಹಗಳು ಯಾವ ರೀತಿಯಲ್ಲಿ ಸಂತಾನ ಭಾವಕ್ಕೆ ದೋಷವನ್ನುಂಟು ಮಾಡ್ತದೆ ಅಂತ ಹೇಳಿ. ಆಗ ನಾವು ಆ ಚಿಂತನೆಯನ್ನು ಮಾಡಬೇಕು. ಯಾವ ಗ್ರಹದಿಂದಾಗಿ
ಅಥವಾ ಯಾವ ಗ್ರಹ ಯುತಿಯಿಂದಾಗಿ ನಮ್ಮ ಜಾತಕಕ್ಕೆ ಸಂತಾನ ದೋಷ ಬಂದಿದೆ. ಅದು ಪುರುಷ ಜಾತಕವೋ ಸ್ತ್ರೀ ಜಾತಕವೋ ಎಲ್ಲವನ್ನು ನಾವು ನೋಡ್ಕೊಳ್ಬೇಕು. ಆದರೆ ಯಾವ ಗ್ರಹದಿಂದಾಗಿ ನಮಗೆ ಆ ದೋಷ ಬಂದಿದೆ ಎನ್ನುವ ಚಿಂತನೆಯನ್ನು ನಾವು ಮಾಡಬೇಕು. ಈಗ ರವಿ ಗ್ರಹದಿಂದ ಆಗ ನಾನು ನಿಮಗೆ ಹೇಳಿದೆ ಈಶ್ವರ ಕೋಪ, ಪಿತೃಶಾಪಾದಿ ದೋಷಗಳು ಉಂಟಾಗ್ತದೆ ಅಂತ ಹೇಳಿದೆ. ಆಗ ಅಂಥ ನಡವಳಿಕೆ ನಮ್ಮಿಂದಾಗಿ ಆಗಿದೆಯೋ ಅಥವಾ ನಮ್ಮ ಹಿರಿಯರಿಂದಾಗಿ ಆಗಿದೆಯೋ ಎನ್ನುವ ವಿಷಯದ ಚಿಂತನೆಯನ್ನು ನಾವು ಮಾಡಬೇಕು. ಅದೇ ರೀತಿಯಲ್ಲಿ ನಮ್ಮ ಪಿತೃಗಳಿಗೆ ಅಂದರೆ ನಮ್ಮ ಪೂರ್ವಜರಿಗೆ ಈಶ್ವರ ದೇವಸ್ಥಾನದಲ್ಲಿ ಅಧಿಕಾರಗಳಿತ್ತು ಅಥವಾ ಈಶ್ವರ ದೇವಸ್ಥಾನದ ಬಳಿ ನಾವು ಇದ್ದಾಗ ವಾಸವಿದ್ದಾಗ ಕ್ಷೇತ್ರ ವಿರೋಧಿಯಾದ ಚಟುವಟಿಕೆಗಳಲ್ಲಿ ನಾವು ತೊಡಗಿದ್ದೇವೋ ಮೊದಲಾದವುಗಳನ್ನು ತಿಳ್ಕೊಳ್ಬೇಕು. ನಾವು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ರುದ್ರ ಪೂಜೆ ಅಂದರೆ ಶಿವನ ಆರಾಧನೆಯನ್ನು ನಾವು ಎಷ್ಟು ಜಾಸ್ತಿ ಮಾಡ್ತೇವೆ ಅಷ್ಟು ಆ ದೋಷದ ಪ್ರಾಬಲ್ಯ ಕಡಿಮೆಯಾಗ್ತಾ ಬರ್ತದೆ. ಇನ್ನು ಚಂದ್ರನಿಗೆ ಸಂಬಂಧಪಟ್ಟಂತೆ ದೇವಿ ಕೋಪವಾಗಿರ್ಬೋದು ಅಥವಾ ಸ್ತ್ರೀ ಶಾಪಾದಿ ದೋಷಗಳು ಇರ್ಬೋದು. ಈಗ ಪ್ರಾಯಶ್ಚಿತ್ತದ ಇದಕ್ಕೆ ಸಂಬಂಧಪಟ್ಟಂತೆ ನಿಶ್ಚಿತವಾದ ಪ್ರಾಯಶ್ಚಿತ್ತಗಳು ಶಾಸ್ತ್ರದಲ್ಲಿ ಹೇಳಿದೆ. ಈಗ ದೇವಿ ಕೋಪಕ್ಕೆ ಸಂಬಂಧಪಟ್ಟಂತೆ ಚಂಡಿಕಾ ಹವನ ಅಥವಾ ದುರ್ಗಾ ನಮಸ್ಕಾರ ಪೂಜೆ ಅಥವಾ ಕೆಲವೊಂದು ಪಾರಾಯಣಾದಿಗಳನ್ನು ಮಾಡುವ ಮೂಲಕ ಸಪ್ತಶತಿ ಪಾರಾಯಣ ಮೊದಲಾದವುಗಳನ್ನು ಮಾಡುವುದರ ಮೂಲಕ ಆ ದೇವಿ ಕೋಪವನ್ನು ಕಡಿಮೆ ಮಾಡಬಹುದು. ಇನ್ನು ಸ್ತ್ರೀ ಶಾಪ ಕಡಿಮೆ ಆಗೋದಕ್ಕೋಸ್ಕರ ನಾವು ಮುತ್ತೈದೆಯರ ಆರಾಧನೆ ಕೆಲವು ಕ್ಷೇತ್ರಗಳಲ್ಲೆಲ್ಲ ಮಾಡ್ತೇವೆ. ನೀವು ನೋಡಿರ್ಬೋದು ದ್ವಾದಶ ಮೂರ್ತಿ ಆರಾಧನೆ, ಅದು ಬ್ರಾಹ್ಮಣ ಶಾಪಾದಿ ದೋಷಗಳಿಗೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಸ್ತ್ರೀ ಶಾಪಾದಿ ದೋಷಗಳಿಗೂ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಾಯಶ್ಚಿತ್ತಗಳು ಉಂಟು. ಇವುಗಳನ್ನು ಮಾಡಿದಾಗ ಆ ಸ್ತ್ರೀ ಶಾಪದಿಂದ ನಮಗೆ ಮುಕ್ತಿಯನ್ನು ಪಡೆದುಕೊಳ್ಬೋದು. ಇನ್ನು ನಂತರ ಬರುವಂಥದ್ದು ಕುಜಗ್ರಹ, ಅದು ಸುಬ್ರಹ್ಮಣ್ಯ ದೇವರ ಕೋಪವಾಗಿರ್ತದೆ. ಈಗ ಸುಬ್ರಹ್ಮಣ್ಯ ಕೋಪಕ್ಕೋಸ್ಕರ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವಂಥದ್ದು, ಅದೇ ರೀತಿಯಲ್ಲಿ ಷಷ್ಠಿ ವ್ರತವನ್ನು ನಾವು ಆಚರಣೆ ಮಾಡುವಂಥದ್ದು. ಶುಕ್ಲ ಪಕ್ಷದ ಷಷ್ಠಿ ವ್ರತಗಳನ್ನು ಆದಷ್ಟು ಆಚರಣೆ ನಾವು ಮಾಡಿಕೊಂಡು ಬಂದಾಗ ಸ್ಕಂದ ಕೋಪ, ಸುಬ್ರಹ್ಮಣ್ಯನ ಕೋಪ ಕಡಿಮೆಯಾಗ್ತದೆ. ಅದೇ ರೀತಿಯಲ್ಲಿ ಆ ಕುಜನಿಂದ ಶಾಪಾದಿ ದೋಷಗಳು ನಮಗೆ ಬರುವ ಕಾರಣ ಆ ಶಾಪ ದೋಷಗಳಿಗೆ ನಿವೃತ್ತಿಯಾಗಿ ಅನ್ನದಾನಾದಿ ಸೇವೆಗಳನ್ನು ಮುಷ್ಟಿ ಕಾಣಿಕೆಗಳನ್ನು ಮಾಡಿ ಆ ದೋಷಗಳಿಂದ ನಾವು ಬಹಳಷ್ಟು ಮಟ್ಟಿಗೆ ಪ್ರಾಯಶ್ಚಿತ್ತಗಳನ್ನು ಕಂಡುಕೊಳ್ಬೋದು. ಇನ್ನು ಬುಧ ಗ್ರಹದ ಮೂಲಕ ವಿಷ್ಣು ಕೋಪ ಬರ್ತದೆ ಅಂತ ನಾನು ನಿಮಗೆ ಹೇಳಿದೆ, ಬಾಲ ಶಾಪಗಳು ಬರ್ತದೆ ಅಂತ ಹೇಳಿದೆ. ವಿಷ್ಣು ಕೋಪಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾಗಾದಿಗಳನ್ನು ಮಾಡ್ಬೋದು ಅಥವಾ ಪವಮಾನ ಹೋಮ, ರಾಮಾಯಣ ಪಾರಾಯಣವನ್ನು ಮಾಡ್ಬೋದು. ಸ್ವತಃ ನೀವೇ ಮಾಡ್ಬೋದು ರಾಮಾಯಣ ಪಾರಾಯಣವನ್ನು. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡ್ಬೋದು. ಲಕ್ಷ್ಮೀನಾರಾಯಣ ಹೃದಯ ಹವನವನ್ನು ಮಾಡಿಸ್ಬೋದು ಅಥವಾ ಅದರ ಪಾರಾಯಣವನ್ನು ಮಾಡ್ಬೋದು. ಇದೇ ಅನೇಕ ಉಪಾಯಗಳನ್ನು ಹೇಳಿದೆ. ಬಾಲಶಾಪ ದೋಷ ಪ್ರಾಯಶ್ಚಿತ್ತವಾಗಿ ಅನಾಥಾಶ್ರಮಗಳಲ್ಲಿ ಮಕ್ಕಳಿಗೆ ನಾವು ಅನ್ನದಾನಾದಿ ಸೇವೆಗಳನ್ನು ಮಾಡ್ಬೋದು. ಅದರ ಮೂಲಕ ಆ ಶಾಪದಿಂದ ನಾವು ಮುಕ್ತಿಯನ್ನು ಪಡೆದುಕೊಳ್ಬೋದು. ಈಗ ಗುರುಗ್ರಹದಿಂದ ಸೂಚಿತವಾದಂತಹ ಏನು ಗುರುಶಾಪ ಬ್ರಹ್ಮಶಾಪಾದಿ ದೋಷಗಳುಂಟು ಅವುಗಳಿಗೆ ಪ್ರಾಯಶ್ಚಿತ್ತವಾಗಿ ಬ್ರಹ್ಮಶಾಪಕ್ಕೆ ನಾವು ದ್ವಾದಶ ಮೂರ್ತಿ ಆರಾಧನೆ, ಅದೇ ರೀತಿಯಲ್ಲಿ ಅನ್ನದಾನಾದಿ ಸೇವೆಗಳು ಬ್ರಾಹ್ಮಣ ಅನ್ನದಾನಾದಿಗಳನ್ನು ನಾವು ಮಾಡಬಹುದು. ಗುರು ಶಾಪ ದೋಷಕ್ಕೆ ಪ್ರಾಯಶ್ಚಿತ್ತವಾಗಿ ನಮ್ಮ ಗುರುಮಠ ಯಾವುದುಂಟು ಅಲ್ಲಿಯ ಗುರುಗಳನ್ನು ಭೇಟಿಯಾಗಿ ವಿಷಯ ನಿವೇದನೆಯನ್ನು ಮಾಡಿಕೊಂಡು ಅವರಿಗೆ ಬೇಕಾದಂತಹ ಪಾದ ಪೂಜೆ ಭಿಕ್ಷಾ ಸೇವಾದಿಗಳನ್ನು ಮಾಡಿಕೊಂಡು ಆ ಒಂದು ಶಾಪದಿಂದ ನಾವು ವಿಮೋಚನೆಯನ್ನು ಪಡೆದುಕೊಳ್ಳಬಹುದು. ಇನ್ನು ಶುಕ್ರ ಗ್ರಹಕ್ಕೆ ಬಂದಾಗ ಗಣಪತಿಯ ಕೋಪವಾಗಿರುವ ಕಾರಣ ಅದಕ್ಕೆ ಸಂಬಂಧಪಟ್ಟಂತೆ ಗಣಪತಿಯ ಆರಾಧನೆ, ಗಣ ಹೋಮಾದಿಗಳ ಆಚರಣೆ, ನಿರಂತರವಾಗಿ ಗಣ ಹೋಮಾದಿಗಳ ಆಚರಣೆಯನ್ನು ನಾವು ಮಾಡಿಕೊಳ್ಬೋದು. ಅದೇ ರೀತಿಯಲ್ಲಿ ಇನ್ನೊಂದು ಶುಕ್ರ ಗ್ರಹದಿಂದ ಸೂಚಿತವಾಗುವಂಥದ್ದು ಸ್ತ್ರೀ ಶಾಪವೇ ಆಗಿದೆ. ಆಗ ನಿಮಗೆ ನಾನು ಹೇಳಿದೆ ಸ್ತ್ರೀ ಶಾಪಕ್ಕೆ ಸಂಬಂಧಪಟ್ಟಂತೆ ಸುವಾಸಿನಿ ಪೂಜೆ ಮೊದಲಾದವುಗಳನ್ನು ನಾವು ಮಾಡಿಕೊಳ್ಬೋದು. ಇನ್ನು ಶನಿ ಗ್ರಹದಿಂದ ಕೆಲವು ಸಲ ನಮ್ಮ ದಾಸಭೃತ್ಯರ ಶಾಪಗಳು ನಮಗೆ ಬಂದಿದ್ದಾಗ ಆ ದಾಸಭೃತ್ಯರನ್ನು ನಾವು ಅವರಿಗೆ ಬೇಕಾದಂತಹ ಸೂಕ್ತ ದಾನಗಳ ಮೂಲಕ ವಸ್ತ್ರದಾನ ಅನ್ನದಾನಾದಿಗಳನ್ನು ಮಾಡಿ ಆ ಶಾಪದಿಂದ ಮೋಕ್ಷವನ್ನು ನಾವು ಪಡೆದುಕೊಳ್ಬೋದು. ಪಿತೃಕರ್ಮಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡ್ತಾ ಬರ್ಬೋದು. ರಾಹುವಿನಿಂದ ಸೂಚಿತವಾಗುವಂಥದ್ದು ಸರ್ಪಶಾಪ ದೋಷಗಳು. ಅದು ನಮ್ಮ ಕುಟುಂಬದಲ್ಲಿ ನಮ್ಮ ನಾಗ ಎಲ್ಲಿ ಉಂಟು ಎನ್ನುವ ಚಿಂತನೆಯನ್ನು ನೀವು ಮಾಡಿಕೊಳ್ಳಬೇಕು. ನಮ್ಮ ನಾಗ ಎಲ್ಲಿ ಉಂಟು ಅಂತ ನೋಡಿ ಅಲ್ಲಿ ನಮ್ಮಿಂದ ಆಗುವಂತಹ ಸೇವಾದಿಗಳನ್ನು ಮಾಡ್ತಾ ಬರುವಂಥದ್ದು.
ಅದೇ ರೀತಿಯಲ್ಲಿ ನಾನು ಆಗ ಹೇಳಿದೆ ಷಷ್ಠಿ ವ್ರತ ಆಚರಣೆ ಎನ್ನುವಂಥದ್ದನ್ನು ಕೂಡ ಸರ್ಪಶಾಪ ದೋಷಕ್ಕೆ ನಾವು ಪ್ರಾಯಶ್ಚಿತ್ತವಾಗಿ ಮಾಡ್ಬೋದು. ಅದೇ ರೀತಿಯಲ್ಲಿ ಕೆಲವೊಂದು ಸರ್ಪಶಾಪ ದೋಷಕ್ಕೆ ಹೇಳಿದಂತಹ ಕ್ಷೇತ್ರಗಳುಂಟು. ಆ ಕ್ಷೇತ್ರಗಳ ಭೇಟಿಯನ್ನು ಮಾಡಿ ಅಲ್ಲಿ ಯೋಗ್ಯವಾದಂತಹ ಪೂಜೆ ಪುರಸ್ಕಾರಾದಿಗಳನ್ನು ಮಾಡಿ ನಾವು ಅದರಿಂದ ಮುಕ್ತಿಯನ್ನು ನಾವು ಪಡೆದುಕೊಳ್ಬೋದು. ಇನ್ನು ಕೇತುವಿನಿಂದ ಸೂಚಿತವಾಗುವಂತಹ ಉಳಿದ ದೋಷಗಳು, ಅದೇ ಪಿತೃಶಾಪಾದಿ ದೋಷಗಳು, ಅದೇ ರೀತಿಯಲ್ಲಿ ಸನ್ಯಾಸಿಗಳ ಶಾಪ ಅಂಥದ್ದು ಏನಾದಿದ್ರೆ ಅದಕ್ಕೂ ಕೂಡ ಪಿತೃಕರ್ಮಗಳನ್ನು ಮಾಡುವಂಥದ್ದು, ಶ್ರಾದ್ದಾದಿ ಕರ್ಮಗಳನ್ನು ನಿರಂತರವಾಗಿ ಆಚರಣೆ ಮಾಡುವಂಥದ್ದು, ಅದನ್ನೆಲ್ಲ ಮಾಡಿಕೊಂಡು ಈ ಎಲ್ಲ ಶಾಪ ದೋಷಗಳಿಂದ ನಾವು ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ನೋಡಿ, ಶಾಸ್ತ್ರದಲ್ಲಿ ವಿವಿಧ ರೀತಿಯ ಪ್ರಾಯಶ್ಚಿತ್ತಗಳನ್ನು ಹೇಳಿದೆ. ಆದರೆ ನೀವು ಯಾವಾಗ ಯಾವ ಗ್ರಹ ಅಥವಾ ಯಾವ ಗ್ರಹದ ಯುತಿಯ ಮೂಲಕ ನಿಮಗೆ ಈ ಸಮಸ್ಯೆ ಬಂದಿದೆ ಅಂತ ತಿಳ್ಕೊಂಡು ಅದಕ್ಕೆ ಹೇಳಿದಂತಹ ಯೋಗ್ಯವಾದಂತಹ ನೀವು ಪ್ರಾಯಶ್ಚಿತ್ತವನ್ನು ಮಾಡ್ತೀರಿ, ಅಷ್ಟು ಶೀಘ್ರದಲ್ಲಿ ನಿಮಗೆ ಅದರ ಫಲ ದೊರೆಯುತ್ತದೆ. ಮತ್ತು ಈ ಸಂತಾನ ಸಂಬಂಧವಾದಂತಹ ದೋಷಕ್ಕೆ ಸಂತಾನ ಗೋಪಾಲ ಹೋಮ ಎನ್ನುವಂತಹ ಒಂದು ಪ್ರಾಯಶ್ಚಿತ್ತ ಉಂಟು. ಅದು ಕೂಡ ಬಹಳ ಉತ್ತಮ. ಅದು ಸಾಮಾನ್ಯವಾಗಿ ಯಾವುದೇ ಗ್ರಹದ ದೋಷವಿದ್ರೂ ಕೂಡ ಸಂತಾನ ಗೋಪಾಲ ಹೋಮದ ಆಚರಣೆಯ ಮೂಲಕ ಆ ದೋಷಕ್ಕೆ ಪ್ರಾಯಶ್ಚಿತ್ತ ಸಾಧ್ಯ. ಅದೇ ರೀತಿಯಲ್ಲಿ ಇನ್ನೊಂದು ಶಂಕರನಾರಾಯಣನ ಆರಾಧನೆ. ಈ ಶಂಕರನಾರಾಯಣ ಎನ್ನುವಂತಹ ದೇವರು ಎಲ್ಲ ಕಡೆಗಳಲ್ಲಿ ನಮಗೆ ಸಿಗುವುದಿಲ್ಲ. ಅಲ್ಲಿ ವಿಷ್ಣು ಮತ್ತು ಶಿವ ಇಬ್ಬರು ಕೂಡ ಇರ್ತಾರೆ. ಒಂದೇ ವಿಗ್ರಹದಲ್ಲಿ ಅವರಿಬ್ಬರ ಸಾನ್ನಿಧ್ಯ ಇರ್ತದೆ. ಇದು ಬಹಳ ವಿಶೇಷ. ಆದ ಕಾರಣವೇ ಪುರಾಣಗಳಲ್ಲಿ ಶಂಕರನಾರಾಯಣರ ಆರಾಧನೆಯ ಮೂಲಕ ಸಂತಾನ ಸಂಬಂಧಿ ದೋಷಗಳಿಗೆ ಪ್ರಾಯಶ್ಚಿತ್ತ ಉಂಟು ಅಂತ ಹೇಳಿದೆ. ಈ ಸಂತಾನ ಗೋಪಾಲ ಹೋಮ, ಅದೇ ರೀತಿಯಲ್ಲಿ ಶಂಕರನಾರಾಯಣ ದೇವರ ಆರಾಧನೆ, ಇದು ಸಾಮಾನ್ಯವಾಗಿ ಸಂತಾನ ಸಂಬಂಧವಾದಂತಹ ಯಾವುದೇ ದೋಷಗಳಿಗೂ ಕೂಡ ಬಹಳಷ್ಟು ಒಂದು ಉತ್ತಮವಾದಂತಹ ಪ್ರಾಯಶ್ಚಿತ್ತ. ಸಂತಾನ ವಿಷಯದಲ್ಲಿ ಎದುರಾಗುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಕಾರಣಗಳಿರುತ್ತೆ, ಇನ್ನು ನವಗ್ರಹಗಳು ಈ ಒಂದು ಸಂತಾನ ವಿಷಯದಲ್ಲಿ ಬೀರುವಂತಹ ಪ್ರಭಾವಗಳೇನು, ಇನ್ನು ಇದರಲ್ಲಿ ಏನೆಲ್ಲ ಇದಕ್ಕೆ ಪ್ರಾಯಶ್ಚಿತ್ತಗಳನ್ನ ಮಾಡ್ಕೋಬಹುದು ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೆಲ್ಲ ಹೇಳಿದ್ದಾರೆ, ಇದನ್ನೆಲ್ಲ ಇವತ್ತು ಜ್ಯೋತಿಷ್ಯರು ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾರೆ. ಸರ್, ನಿಮಗೆ ಧನ್ಯವಾದಗಳು. ಧನ್ಯವಾದ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜ್ಯೋತಿಷ್ಯ ಶಾಸ್ತ್ರದ ಮಾಹಿತಿಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಯು ಪ್ಲಸ್ ಟಿವಿ.